Guys. Hi guys, good morning. Say good morning. Even good morning. We didn't sleep in the night. ನಮ್ಗೂ Now, ನಿದ್ದೆ ಇಲ್ಲ. day 2 in the train. Just before Hyderabad. Secunderabad. ನಾನು ರಾತ್ರಿ 1 ಸೆಕೆಂಡ್ ನಿದ್ದೆ ಮಾಡಿಲ್ಲ, ಇವಳು ಸೆಕೆಂಡ್ ನಿದ್ದೆ ಮಾಡ, ಇವಳೊಬ್ಳು ನಿದ್ದೆ ಮಾಡಿದ್ದಾಳೆ. ಈಗ 6:30 ಶೀಸ್ ಅಪ್. ಇನ್ನೇನ್ ಮಾಡೋದು, ಐ ಡೋಂಟ್ ನೋ. ಸೋ ಸ್ಲೀಪಿ ಅಂಡ್ ಟಯರ್ಡ್. I was up. Me asking to this one and that's Bread. Huh? Bread. ये क्या है? पापा ये ब्रेड है? ये खाना है? ये समझ गए? पापा देखो आप समझ गए? हाँ? हाँ? And breakfast is here. I've kept cutlet इसमें से एक निकाल के. Side by. चलो अभी ओपन नहीं करना नहीं करना मैंने क्यों पीडीएफ पर तेरे पास क्या है बिल क्या है मेरा ले ले, मैं बताती हूँ. ನಾನಂತೂ ಫುಲ್ ಸ್ಯಾಡ್ ಆಗಿದ್ದೀನಿ. ಯಾಕಂದ್ರೆ ನಿದ್ದೆ ಮಾಡಿಲ್ಲ. ಈ ಸೌಂಡ್ ಅಲ್ಲಿ ಯಾಕೆ ಟ್ರೈನ್ ಸೌಂಡ್ ಪ್ರೂಫ್ ಯಾಕೆ ಮಾಡಕ್ಕಾಗಲ್ಲ? ಇದು ಇಷ್ಟು ಡಗ 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 ಮತ್ತೆ ಈ ತರ ಆಗ್ತಾ ಇದೆ. ಮತ್ತೆ ಟಾಯ್ಲೆಟ್ ಎಷ್ಟು ಕ್ಲೀನ್ ಇತ್ತು ಅದು ಫೀಲಿಂಗ್. ಏನ್ ಮಾಡ್ಲಿ, ಹೇಳ. ಏನಿದು? कचौड़ी. कचौड़ी पे आलू ग्रेवी. ವ್ಲಾಗ್ ನಾವು ಮಾಡ್ತೇವೆ. ಮನೆಲ್ಲ ಮಾಡ್ತೀವಿ. ಇದು ಬರ್ಬಿಡು. ये ಯಾರು ನೋಡಿ ಗೈಸ್ guys ಗೈಸ್ ನಾನು how am I looking? ಎಲ್ಲಿ ಮುಟ್ಟಿದ್ವಿ ಅಂತ ನಂಗೆ ಗೊತ್ತಿಲ್ಲ. ಒಂದು 2 hours I slept, ನಿದ್ದೆ ಮಾಡಿದೆ. ನಾಗ್ಪುರ ಹತ್ರ ಇನ್ನು 1.5 hours ನಾನು 2 hours ನಿದ್ದೆ ಮಾಡಿದೆ. ಹೇಗೋ ಈಗ ಲಂಚ್ ಬಂದಿದೆ ಆಯ್ತಾ. ಐ ಶೋ ಯು ವಾಟ್ ಇಸ್ ದೇರ್ ಫಾರ್ ಲಂಚ್. ದಾಲ್ ಇದೆ. Dal looks very tasty. ಕ್ಲೀನ್ ದಾಲ್. ಐ ಆಲ್ಸೋ ಲೈಕ್ ಹೆಂಗ್ ಗೊತ್ತಾ ಇದು ತುಂಬಾನೇ ನೋ ಮಸಾಲ. ಆದ್ಮೇಲೆ ದಾಲ್ ಮಸಾಲ ಇದೆ but not strong ಮಸಾಲ. ಇದೇನು Fried vegetables. ಅದು ಫ್ರೈಡ್ ವೆಜಿಟೇಬಲ್ ಆಯ್ತಾ. sick. ಮತ್ತೆ ರೋಟಿ ಇದೆ, ಅಲ್ಲಿ ರೈಸ್ ಇದೆ. This time cutlery is ಇದು ಚಿಕನ್ ಇದೆ. अंते This is a non-veg meal. ಇದನ್ನ ದಹಿ ಹಾಕಿಲ್ಲ ಕಾರ್ಡ್ ನೋಡಿ. ಕೊಟ್ಟಿದ್ದಾರೆ. ಇದು ಚಿಕನ್ ಗ್ರೇವಿ. ಸೊ ಎಸ್, ಯು ಗೋನಾ ಎಂಜಾಯ್ ಯುವರ್ ಲಂಚ್. Yes. Mix it. नीचे नहीं गिराना है तो. Papa ಅದು mix. ಟ್ರೈನಲ್ಲಿ ಹೇಗಾಯ್ತು? Yes amma si bari se no Mario ಹೇಗಾಯ್ತು? ಚೆನ್ನಾಗಿ ega to man to 6 road ಅದು ಚೆನ್ನಾಗಾಯ್ತಾ?
ನಿಮ್ಗೆ ಇಷ್ಟ ಆಯ್ತಾ? Khichdi. No, I know I'm kitty. ಸ್ಟಾರ್ಟಿಂಗ್ ಐ ವಾಸ್ ಲಿಟಲ್ ಇರಿಟೇಟೆಡ್ ಆಯ್ತಾ. ಬೆಳಿಗ್ಗೆ ಎದ್ದು ಇವಳೊಂದು 6:30ಗೆ ಎದ್ಬಿಟ್ಲಿ ಇವತ್ತು. ಆ್ಯಂಡ್ ಐ ವಾಸ್ ವೆರಿ ಸ್ವಲ್ಪ ಇರಿಟೇಟೆಡ್ ಫ್ರಸ್ಟ್ರೇಷನ್ ಅಲ್ಲಿದ್ದೆ ನಾನು. ದೆನ್ ಐ ಸ್ಲೆಪ್ಟ್ ಫಾರ್ 2 hours. ಸುಮ್ಮನೆ ಚೆನ್ನಾಗಿ ಅನಿಸ್ತು. ದೆನ್ ಬ್ರೇಕ್ಫಾಸ್ಟ್ ತಿಂದೆ, ಬಟ್ ಐ ಡಿಂಟ್ ಈಟ್. ನಾನು ಅಷ್ಟೊಂದು ತಿಂದಿಲ್ಲ, ನಂಗೆ ಅಷ್ಟು ಚೆನ್ನಾಗಿ ಅನಿಸಿಲ್ಲ ಬ್ರೇಕ್ಫಾಸ್ಟ್. ಈಗ ಲಂಚ್ ಬಂದಿದೆ, ಲಂಚ್ ತಿಂತ ಸ್ವಲ್ಪ ಹೊತ್ತಾದ್ಮೇಲೆ ತಿಂತೀನಿ. ಆ್ಯಂಡ್ ಯಾ, ದಿಸ್ ಇಸ್ ದ ನಾನು ಈಗ ಮಲಗಿದ್ದೀನಿ. ಲಂಚ್ ಎಲ್ಲ ಮಾಡಿ ಎಂಜಾಯ್ ಮಾಡ್ತಾಯಿದ್ದೆ, ಜಸ್ಟ್ ವ್ಯೂ ಹೊರಗಡೆ. ಆ್ಯಂಡ್ ಇದಾದಮೇಲೆ ನಾನು ವಾಪಸ್ ಮಲಗಿದೆ ಆಯಿತಾ. ನಾನಂತೂ ಈ ಫುಲ್ ಡೇ ಮಲಗಿರೋದೆ. ಆ್ಯಂಡ್ ಇದು ಈವ್ನಿಂಗ್ ಸ್ನ್ಯಾಕ್ ಬಂದಾಗಲೂ ನಾನು ಮಲಗಿದ್ದೆ. ಏನು ಕಚೋರಿ ಸ್ಯಾಂಡ್ವಿಚ್ ಅದನ್ನು ಅಷ್ಟು ಚೆನ್ನಾಗಿಲ್ಲ ಅಂತ ನನ್ನ ಹಸ್ಬೆಂಡ್ ಹೇಳಿ ನಾವು ವಾಪಸ್ ಕೊಟ್ವಿ. ಯಾಕಂದರೆ ಯೂಸೇ ಮಾಡಿಲ್ಲ, ಅವ್ರಿಗೇನಾದರೂ ತಿಂತಾರಾ ಅಂತ ವಾಪಸ್ ಕೊಟ್ವಿ. ಆ್ಯಂಡ್ ಅವ್ರು ಹೇಳಿದ್ರು ನಾವು ವಾಪಸ್ ತೊಗೋತೀವಿ ಅಂತ. ಈ ಬಿಸ್ಕಿಟ್ ಒಂದು ಚೆನ್ನಾಗಿತ್ತಂತೆ. ನನಗಂತೂ ತುಂಬಾ ಚೆನ್ನಾಗಿ ನಿದ್ದೆ ಬಂತು. ಆ್ಯಂಡ್ ನನಗೆ ಸ್ವಲ್ಪ ಸೌಂಡ್ ಎಲ್ಲ ಕೇಳಿಸ್ಲಿಲ್ಲ, ಯಾಕಂದರೆ ಅಷ್ಟು ಎಕ್ಸಾಸ್ಟಿಂಗ್ ಆಗಿತ್ತು. Where is the statue? ಏನು ಮಾತಾಡ್ತೀಯ? ಏನು ಮಾತಾಡ್ತೀಯ? Where is ಇಟ್ ಈಸ್ ವಾಟ್ ಟೈಮ್? 5:30 ಆಗೋಯ್ತು. 1 hour late. ಟ್ರೈನ್ 1 hour ಲೇಟ್ ಅಂತೆ. ಆ್ಯಂಡ್ ಊಟ ಮಾಡಿದ್ವಿ, ಸ್ವಲ್ಪ ಮಾಡಿದ್ದೆ ನಾನು. ಅದು ತುಂಬ ಎಕ್ಸ್ಟ್ರಾ ಆಯಿತು, ಬಟ್ ಸ್ವಲ್ಪ ನಾನು ಮಾಡಿದ್ದು. ದೆನ್ ಸ್ವಲ್ಪ ನಿದ್ದೆ ಮಾಡಿದೆ. ಮತ್ತು ಸ್ನ್ಯಾಕ್ಸ್ಗೆ ಏನೇನೋ ಕೊಟ್ಟಿದ್ರಲ್ಲ ನೋಡಿದ್ರಿ, ಅದೆಲ್ಲ ನಂಗೆ ತಿನ್ನೋಕ್ಕೆ ಆಯ್ತಾ, ನಾನು ತಿನ್ನೋದಿಲ್ಲ. ಆ್ಯಂಡ್ ರಾತ್ರಿ ಊಟ ನನಗೇನೋ ಮನಸ್ಸೇ ಇಲ್ಲ ತಿನ್ನೋಕ್ಕೇನೆ. ಮಲ್ಗೋಣ ಹತ್ರ. ಐ ಹೋಪ್ ನಾಳೆ ಬೆಳಗ್ಗೆ ಕರೆಕ್ಟ್ ಟೈಮ್ಗೆ ನಾವು ರೀಚ್ ಆದರೆ ವಿ ಕ್ಯಾನ್ ಏನು ಗೊತ್ತಾ, ಇನ್ನೊಂದು ಟ್ರೈನ್ನ ಹಿಡಿಬೋದು. ಇಲ್ಲ ಅಂದರೆ ಆ ಟ್ರೈನ್ ಮಿಸ್ ಆಗುತ್ತೆ. ಏನು ರೀಚ್ ಆಗ್ತೀವ ನಾವು? I hope so. ರಾತ್ರಿ ಕವರ್ ಮಾಡ್ತಾರೆ. ಇಲ್ಲಿ ಈಗ ಇಲ್ಲಿ ಐ ಡೋಂಟ್ ನೋ ಎಲ್ಲಿ ಬಂದಿವಿ. ನಾಗ್ಪುರ್ ಕ್ರಾಸ್ ಆಯ್ತಂತೆ. ಇಲ್ಲೆಲ್ಲ ಫುಲ್ ಇಟಾರ್ಸಿ. Next stop is it. ಡೇ ಟು ಇಷ್ಟು ಮಜಾ ಆಗಿಲ್ಲ. ನಾವು ನಿದ್ದೆನೆ ಮಾಡಿಲ್ಲ. ನಿದ್ದೆ ಮಾಡಲಿಲ್ಲಲ್ಲ, ಅದಕ್ಕೆ ಎನರ್ಜಿನೇ ಇಲ್ಲ. ಜಸ್ಟ್ ಸ್ಲೆಪ್ಟ್ ಫಾರ್ 2-3 hours ಹಾಗೆ ಮಲ್ಕೊಂಡ್ವಿ. ಏನು ಎನರ್ಜಿ ಇಲ್ಲ. ಅದು ಕ್ರೀಮ್ ಪಡ್ಬಲ್ಲ. ಎ ಸಿಯಲ್ಲಿ ಫುಲ್ ಡ್ರೈ ಆಗುತ್ತೆ. ಸೊ ಸ್ಕಿನ್ಗೆ ಮಾಯ್ಶ್ಚರೈಸರ್ ಹಾಕ್ತಾ ಇರ್ಬೇಕಲ್ಲ. ನೀನು ಹಾಕಿದ್ಯಾ? ತಿರ್ಗಾ ತೊಳಿಬೇಕು. ಥ್ಯಾಂಕ್ ಯು. ಸೊ ಏನ್ ಹೇಳಿ ನನಗೆ ಗೊತ್ತಾಗ್ತಿಲ್ಲ. ಹೇಳ, ನೀನ್ ಹೇಳು. ಏನ್ ಹೇಳಿ, ಟ್ರೈನ್ ಸ್ವಲ್ಪ ಲೇಟ್ ಆಗಿ ನಡೀತಾ ಇದೆ. ಈಗ ತುಂಬಾ ಟಯರ್ಡ್ ಆಗಿದೆ, ಯಾಕಂದ್ರೆ ರಾತ್ರಿ ನಿದ್ದೆ ಇಲ್ಲ. ಹೇಳು ಈಗ ಯಾರು ಅದ್ ಬಂದ್ ಮಾಡೆ ಹುಡುಗಿ. going on this ಒಳಗಡೆ ಐ ಥಿಂಕ್ ಆಫ್ಟರ್ ನಿನ್ನೆಯಿಂದ ಇವತ್ತೇ ಟನಲ್ಸ್ ಎಲ್ಲ ಸ್ಟಾರ್ಟ್ ಆಯ್ತಲ್ಲ. ಟನಲ್ ಬರೀ ಈಗ 1 hour ಬರುತ್ತೆ. ಹಾ. 6 tunnels ಬರುತ್ತೆ. ಓ ದಟ್ಸ್ ಆಲ್. ಓನ್ಲಿ 6 ಟನಲ್ಸ್ ಅಂತ. This is generally. ಆದ್ಯ ಏನ್ ಮಾಡ್ತಾ ಇದ್ದೀನಿ ನೀನು? I'm doing ಹುಡ್ಗೆ ಎಲ್ಲಕ್ಕಿಂತ ಮಜಾ ಇವ್ರಿಗೆ. ಎಲ್ಲಕ್ಕಿಂತ ಮಜಾ. ಅದು ಬೆಡ್ಶೀಟ್ ಟೀಕ್. ಫೈನಲಿ ರಾತ್ರಿ ಆಗಿದೆ. ರಾತ್ರಿ ಆಗಿದೆ. ಅಲ್ಲ ನಮ್ಮ ರಜೆಲ್ಲ ಫೈನಲಿ ರಾತ್ರಿ ಆಗಿದೆ ಅಲ್ಲ. ಹೇಗೋ ಹಾಗೆ ಹೀಗೋ ಮೋರ್ ದನ್ ಜರ್ನಿ ಇದು.
8 o'clock. 8 o'clock ಆಗಿದೆ. 7 ಒಂದು ಸೆಕೆಂಡ್ ನಮ್ಗೆ ಬಿಟ್ಟಿಲ್ಲ. ಅಂಡ್ ಈ ಸಲ ಯಾವಾಗ್ಲೂ ಹೊರಗಡೆ ಬಂದಾಗ ಅಮ್ಮ 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 ಅಂತ ಅಂತಾಳೆ. ಈ ಸಲ ಪಾಪ ಹಾಗೆ. ಸಾಕಾಗಿದೆ. ಸೊ ನೈಟ್ ಆಯ್ತು. ಇನ್ನು ಟುಮಾರೋ ಮಾರ್ನಿಂಗ್ ಎಕ್ಸಾಕ್ಟ್ ಟೈಮ್ ಗೆ ರೀಚ್ ಆದ್ರೆ ದಿಸ್ ಲೈಕ್ 24 hours we stayed in the ಅಲ್ಲ, ಇದು ಎಂಟೈರ್ ಜರ್ನಿ 24 hours. ಇಲ್ಲ, 33.3. Okay, 33.3 hours journey will come to an end. ನಾವು ಇನ್ನು ಡಿನ್ನರ್ಗೆ ವೇಟ್ ಮಾಡೋದು. ಡಿನ್ನರ್ ಆದ್ಮೇಲೆ ಪ್ಯಾಕಿಂಗ್ ಮಾಡಿ, ಫುಲ್ ಪ್ಯಾಕ್ ಮಾಡಿ, ಕ್ಲೀನ್ ಮಾಡಿ we will go and sleep and tomorrow ಅವಳು ಏನ್ ಮಾಡ್ತಾಳ, ಏನೋ ಕಂತ್ರಿ ಮಾಡ್ತಾ ಇದ್ದಾಳೆ. ಇದೇ ಕೆಲಸ. ಇಲ್ಲಿಂದ ಪೌಚ್ ತಗೊಂಡು ಹೋಗಿದ್ದವಳು. ಹಾ, ನೋಡಿ ನೋಡಿ ಅಷ್ಟು ಸಿ ಅದಕ್ಕೆ ಯಾಕೆ ಬ್ರಷ್ ಈಗನೇ ಇಲ್ಲ. ಇದು ಅಲ್ಲಿ ಪೊಲೀಸ್ ಅಂಕಲ್ ಬರ್ತಾರೆ, ಪೊಲೀಸ್ ಅಂಕಲ್ ಬರ್ತಾರೆ, ಸ್ಟೋರಿ ಮಾಡ್ರಿ. ಹೇಗಾಯ್ತು ಟ್ರೈನಲ್ಲಿ ಹೇಳು, ಅಲ್ಲಿ ಹೇಳು. ಟ್ರೈನಲ್ಲಿ ಇಷ್ಟ ಆಯ್ತಾ? ಓಕೆ, ಆಫ್ಟರ್ ದಟ್ ಬ್ರಷ್ ಫಸ್ಟ್ ಎಲ್ಲಿ ಹೇಗಾಯ್ತು ಟ್ರೈನಲ್ಲಿ? ಅದು ವೇಟ್, ಹೇಳ್ತೀನಿ. ಫಸ್ಟ್ ಬ್ರಷ್ ಮಾಡೋಣ. ಇದೇ ಆಗ್ತಾ ಇದೆ ನೆನ್ನೆಯಿಂದ. ಫಸ್ಟ್ ಹೇಳು, ಟ್ರೈನ್ ಹೇಗಾಯ್ತು? ಟ್ರೈನ್ ಚೆನ್ನಾಗಿತ್ತು. ಸರಿ, ಇವಳು ಎಂಜಾಯ್ ಮಾಡಿದ್ದು, ನಮ್ದಂತ ಸಾಕಾಗಿದೆ. This is my dinner for the night. Chicken, dal, ಇದೊಂದು ಪಲ್ಯ and rice. Guys, we reached Delhi. Nizamuddin. Delhi reach ಆದ್ಮೇಲೆ ಏನೇನು ಫೈನಲಿ ವಿ ರೀಚ್ಡ್. ಈಗ ಇನ್ನೊಂದು ರೈಲ್ವೆ ಸ್ಟೇಷನ್ಗೆ ಹೋಗ್ಲಿಕ್ಕಿದೆ. ಐ ಡೋಂಟ್ ನೋ ರೀಚ್ ಆಗ್ತೀವಾ, ಟ್ರೈನ್ ಮಿಸ್ ಆಗತ್ತಾ ಅಂತ ಗೊತ್ತಿಲ್ಲ, ನೋಡೋಣ. ನಿಜಾಮುದ್ದೀನ್ ಡೆಲ್ಲಿಗೆ ರೀಚ್ ಆದ್ವಿ. ಐ ಥಿಂಕ್ ಒಂದು 10 minutes ಲೇಟ್ ಇತ್ತು ಟ್ರೈನ್. ಹೇಗೋ ರಾತ್ರಿ ಕವರ್ ಮಾಡ್ತು ಅನಿಸುತ್ತೆ. ಇಲ್ಲಿಂದ ನಾವೊಂದು ಕ್ಯಾಬ್ ತೊಗೊಂಡು ಹೊರಟ್ವಿ. ಆದರೆ ಈ ರೈಲ್ವೆ ಸ್ಟೇಷನಿಂದ ಜಸ್ಟ್ ಎಕ್ಸಿಟ್ ಮಾಡೋಕ್ಕೆ ಒಂದು ಅರ್ಧ ಗಂಟೆ ತೊಗೊಂತು. ನಾವು ಐ ಥಿಂಕ್ 6 o'clock ರೀಚ್ ಆದ್ವಿ. 7:30ಗೆ ಇನ್ನೊಂದು ಟ್ರೈನ್ ನಮ್ಮದು ಇನ್ನೊಂದು ಸ್ಟೇಷನಿಂದ. ಸೊ ಇಲ್ಲಿಂದ ನಾವು ಎಕ್ಸಿಟ್, ತುಂಬ ಅಂದರೆ ತುಂಬ ಟ್ರಾಫಿಕ್ ಜಾಮ್. ಆ್ಯಂಡ್ ಆ ಟೋಲ್ ಬೇರೆ ಇತ್ತು. ಒಂದೇ ಗೇಟ್, ಐ ಥಿಂಕ್ ಒಂದು 3 ಗೇಟ್ ಇತ್ತು ಇಷ್ಟೊಂದು ವೆಹಿಕಲ್ಸ್ಗೆ. ಅದು ಮ್ಯಾನೇಜ್ಮೆಂಟೇ ಚೆನ್ನಾಗಿಲ್ಲ. ಸೊ ಅದೆಲ್ಲ ಹೇಗೋ ಕ್ರಾಸ್ ಮಾಡಿ, ನಮಗೆ ಡೌಟ್ ಇತ್ತು ರೀಚ್ ಆಗ್ತೀವಾ ಇಲ್ವಾ ಅಂತ. ಬಟ್ ಡ್ರೈವರ್ ಹೇಳಿದ್ರು ಇಲ್ಲ, ಆರಾಮದಲ್ಲಿ ಹಾಫ್ ಆನ್ ಅವರ್ ಮುಂಚೆನೇ ರೀಚ್ ಆಗ್ತೀವಿ ಅಂತ. ಸೊ ನೋಡಿ ಎಷ್ಟೊಂದು ಟ್ರಾಫಿಕ್ ಇದೆ ಆ್ಯಂಡ್ ತುಂಬ ಕ್ರೌಡ್. ಆ್ಯಂಡ್ ಇಮಿಡಿಯೇಟ್ಲಿ ಟ್ರೈನ್ ಬರ್ತಾ ಇದೆ, ಎಲ್ಲರೂ ಹೊರಡ್ತಾ ಇದ್ದಾರಲ್ವ. ಸೊ ಟ್ರಾಫಿಕ್ ಇದ್ದೇ ಇರುತ್ತೆ ಅಲ್ವಾ ಬ್ಯುಸಿ ಟೈಮಲ್ಲಿ. ಆ್ಯಂಡ್ ಡೆಲ್ಲಿ ಇಸ್ ಸೋ ಬ್ಯೂಟಿಫುಲ್ ಆಯಿತಾ. ನಾನು ಐ ಥಿಂಕ್ ದಿಸ್ ಲೈಕ್ 3rd ಟೈಮ್ ನಾನು ಡೆಲ್ಲಿನ, ಅಂದರೆ ಡೆಲ್ಲಿಗೆ ಸ್ವಲ್ಪ ಸುತ್ತಾಡಿದ್ದೀನಿ, ಎಲ್ಲ ನೋಡಿಲ್ಲ ಬಟ್ ಕೆಲವೊಂದು ನೋಡಿದ್ದೀನಿ. ಆ್ಯಂಡ್ ಡೆಲ್ಲಿ ಸೋ ಬ್ಯೂಟಿಫುಲ್, ಗ್ರೀನರಿ ತುಂಬಾ ಚೆನ್ನಾಗಿದೆ ಆಯಿತಾ. ರೋಡ್ಸ್ ತುಂಬ ಅಗಲ ಇದೆ, ಟ್ರಾಫಿಕ್ ಜಾಮ್ ನಮ್ಮ ಬೆಂಗಳೂರಲ್ಲಾದಾಗೆ ಟ್ರಾಫಿಕ್ ಜಾಮ್ ಆಗಲ್ಲ. ವೆರಿ ನೈಸ್. ಮುಂಚೆ ನಾನು ಅನ್ಕೋತಾ ಇದ್ದೆ ಅಂದರೆ ಡೆಲ್ಲಿ ಬಗ್ಗೆ ಅಂದರೆ ಪೊಲ್ಯೂಷನ್ ಅದೆಲ್ಲ ಇದೆ ಆಯಿತಾ. ಬಟ್ ದ ಸಿಟಿ ಈಸ್ ಸೋ ಬ್ಯೂಟಿಫುಲ್, ಆಲ್ವೇಸ್ ಲೈವ್ಲಿ. ತುಂಬ ಆನ್ ದಿ ವೇ ಇಂಡಿಯಾ ಗೇಟ್ ನೋಡಿದ್ವಿ ಆ್ಯಂಡ್ ಎಲ್ಲ ಬಿಲ್ಡಿಂಗ್ಸ್. ಸೊ 2 years ಬ್ಯಾಕ್ ಬಂದ ನೆನಪುಗಳೆಲ್ಲ ಏನೋ ಅದು ರಿಕಾಲ್ ಆಗ್ತಾಯಿತ್ತು. ಸೊ ಇದು ಬಂದುಬಿಟ್ಟು ಜನಪತ್ ನಗರ ಅಂತ ಆಯಿತಾ. ಇಲ್ಲಿ ತುಂಬಾ ಒಳ್ಳೆ ವಿಂಟೇಜ್ ಸಾರಿಗಳು, ಬನಾರಸ್ ಸಾರಿ ಆ ಥರ ಎಲ್ಲ ಸಿಗುತ್ತೆ. ಆ್ಯಂಡ್ ಇದು ಬಂದುಬಿಟ್ಟು CP ಅಂತ, ಕೆನಾಟ್ ಪ್ಲೇಸ್ ಅಂತ ಹೇಳ್ತಾರೆ. ಇಲ್ಲೂ ತುಂಬಾ ಶಾಪಿಂಗ್, ಸುತ್ತಾಡೋಕ್ಕೆ ತುಂಬಾ ಚೆನ್ನಾಗಿರುತ್ತೆ. ಎಲ್ಲರೂ ಐ ಥಿಂಕ್ ಇದು ತುಂಬ ಬೆಳಗ್ಗೆ ಇದ್ದಿದ್ದರಿಂದ ಯಾರೂ ಇಲ್ಲ ಜನ, ಇಲ್ಲಾಂದರೆ ತುಂಬ ಕ್ರೌಡ್ ಇರುತ್ತೆ. ಜನ ಬರೀ ಸುತ್ತಾಡ್ತಾ ಇರ್ತಾರೆ. ತಿನ್ನೋಕ್ಕಿದೆ, ಎಲ್ಲ ರೆಸ್ಟೋರೆಂಟ್ಸ್ಗಳಿದೆ. ಮತ್ತು ಇದು ಬಂದುಬಿಟ್ಟು ರೀಗಲ್ ಥಿಯೇಟರ್ ಅಂತೆ, ತುಂಬಾ ಹಳತ್ತು. ನಂಗೆ ಅದ್ರ ಬಗ್ಗೆ ಅಷ್ಟು ಗೊತ್ತಿಲ್ಲ. ಸೊ ನನ್ನ ಹಸ್ಬೆಂಡ್ ಮತ್ತು ನನ್ನ ಫಾದರ್ ಇನ್ ಲಾ ಎಲ್ಲ ಹೇಳ್ತಾಯಿದ್ರು ಇದು ಈ ಥರ ಅಂತ. ಸೊ ಅವರಿಗೆ ಇನ್ನೂ ನಾವು ನಮ್ಮ ಊರಲ್ಲಿ ಹೇಗೆ ನಮ್ಗೆ ಗೊತ್ತಿರೋ ಜಾಗಗಳ ಬಗ್ಗೆ
ಒಂದು ಖುಷಿಯಲ್ಲಿ ಹೇಳ್ತೀವಲ್ಲ ಎಕ್ಸೈಟೆಡ್ ಆಗಿ. ಸೊ ಅವರು ಆ ಥರನೇ ಹೇಳ್ತಾಯಿದ್ರು. ಕೂಲಿಗೆನೆ ಒಂದು 600 ರೂಪಾಯಿ ತಗೋತಾರೆ. ನಮ್ದು ಆ? ಬಟ್ ಇವರು ಕೂಲಿ ಏನಿದ್ರು ಅಲ್ವಾ, ಫುಲ್ ತುಂಬ ವಾಕ್ ಮಾಡೋಕ್ಕಿತ್ತು. ಯಾಕಂದರೆ ಡೋರೆಲ್ಲ ಲೈಕ್ ರೋಡೆಲ್ಲ ತುಂಬಾ ಹಾಳಾಗಿತ್ತು, ಕನ್ಸ್ಟ್ರಕ್ಷನ್ ಆಗ್ತಾಯಿದೆ. ಆ್ಯಂಡ್ ಇವರು ಅಲ್ಲಿಂದ ಇಷ್ಟೆಲ್ಲ ಬ್ಯಾಗ್ಸ್ನ ಅವರೇ ತೊಗೊಂಡ್ಬಿಟ್ಟು ರೈಲ್ವೆ ಇದು ನಮ್ಮ ಸೀಟ್ವರೆಗೂ ಬಿಟ್ಟು ಬಂದರು. ಸೊ ಯಾ, ಐ ಥಿಂಕ್ 600 ವರ್ತ್ ಇಟ್ ಅಂತ ಅನಿಸ್ತು. ಕೆಲವು ಕಡೆಯಲ್ಲಿ ಇನ್ನೊಂದು ಇದಕ್ಕಿಂತ ಪ್ರೀವಿಯಸ್ ಸ್ಟೇಷನಲ್ಲಿ ಅವರು ಅಂದರೆ 2 ಬ್ಯಾಗ್ ಇಟ್ಕೊಂಡ್ರು, 500 ತೊಗೊಂಡ್ರು. ಆ್ಯಂಡ್ ತುಂಬ ಜಾಸ್ತಿ ಇಲ್ಲ, ಲಿಫ್ಟಲ್ಲೇ ಹೋದರು. ಸೊ ಇದು ಬಂದುಬಿಟ್ಟು ವರ್ತ್ ಅಂತ ನಂಗೆ ಅನಿಸ್ತು. ಮನೆಗೆ ರೀಚ್ ಆಗೋಕ್ಕೆ ಎಷ್ಟು ಟೈಮ್ ಇರುತ್ತೆ? ದಿಸ್ ಇಸ್ ಲೈಕ್ ದ ಸೆಕೆಂಡ್ ಟ್ರೈನ್ ಆಯ್ತಾ ನಾವು ಹೋಗ್ತಾ ಇರೋದು. ಇದು ಒಂದು 4.5 hours ಒಂದು ಸ್ಟೇಷನಲ್ಲಿ ಸ್ಟಾಪ್ ಆಗುತ್ತೆ. ಅಲ್ಲಿಂದ ಬೈ ರೋಡ್ ಕಾರಲ್ಲಿ ಹೋಗ್ತೀವಿ 1 more hour. ಸೊ ನಾವಿವತ್ತು ಒಂದು 1 o'clock ವರ್ಗೆ ವಿ ಮೈಟ್ ರೀಚ್. ಮನೆ ಅಂತ ತುಂಬ ಲಾಂಗ್ ಜರ್ನಿ. ಈವನ್ ಫ್ಲೈಟಲ್ಲೂ 10 hours ಆಗುತ್ತೆ. I just want to go home and refresh. I really want to sleep. We reached I don't know which station. Phagwara. Finally one of the stations. Okay, ಒನ್ ಆಫ್ ದ ಸ್ಟೇಷನ್ ಅಲ್ಲ, destination ಅಂದ್ರೆ ಇದು ನಮ್ಮ ಲಾಸ್ಟ್ ಟ್ರೈನ್ ಜರ್ನಿ. You want to tell something? ಈಗ 45 kilometers ಕಾರಲ್ಲಿ ಹೋಗ್ಬೇಕು. ಅಯ್ಯೋ, ಈ ಜರ್ನಿಯೇ ಮುಗಿತಾ ಇಲ್ಲ. ಎಷ್ಟು ಹೊತ್ತಿಂದ ಹೋಗ್ತಾ ಇದೀವಿ, ನನ್ಗನ್ಸ್ತೈತೆ ಒಂದು 3-4 ದಿನದಿಂದ ಹೋಗ್ತಾನೇ ಇದೀವಿ ಅಂತ. ಬಟ್ ಈಗ ನನ್ನ ಬ್ರದರ್ ಇನ್ ಲಾ ಇಲ್ಲಿ ಪಿಕ್ ಮಾಡೋಕ್ಕೆ ಬಂದಿದ್ದ. ಆ್ಯಂಡ್ ಹೋಗ್ತಾ ಇದ್ದೀವಿ. ಇಲ್ಲಿಂದ ಒಂದು 1 hour ಜರ್ನಿ ಆಯಿತಾ. ಸೊ ಬೆಂಗಳೂರಿಂದ ಪಂಜಾಬ್ ನನ್ನ ಅತ್ತೆ ಮನೆಗೆ ರೀಚ್ ಆಗಬೇಕು ಅಂದರೆ ಟ್ರೈನಲ್ಲಿ ಆಲ್ಮೋಸ್ಟ್ 2 ದಿನ ಬೇಕು. ಫ್ಲೈಟಲ್ಲಾದರೆ ಒಂದು 7-8 hours. ಅಂದರೆ ನಮ್ಮ ಮನೆಯಿಂದ ಏರ್ಪೋರ್ಟಲ್ಲಿ ವೇಟಿಂಗ್, ಮತ್ತು 3 hour ಫ್ಲೈಟ್, ಮತ್ತು ಅಲ್ಲಿಂದ ವಾಪಸ್ 3 hours. ಸೊ ಒಂದು 8 to 10 hours ಆಗುತ್ತೆ. ಬಟ್ ಟ್ರೈನ್ ಜರ್ನಿ ಅದೇ ಈ ಸಲ ಫಸ್ಟ್ ಟೈಮ್ ಮಗಳಿಗೆ ಒಂದು ಎಕ್ಸ್ಪೀರಿಯನ್ಸ್ ಮಾಡಿಸ್ಬೇಕು ಅಂತ ನಾವು ಈ ಸಲ ಟ್ರೈನಲ್ಲಿ ಹೋದ್ವಿ. ಸೊ ನಾನು ಒಂದು 2 years ಆದಮೇಲೆ ಬರ್ತಾಯಿದ್ದೀನಿ. ಎಸ್, ಆಲ್ಮೋಸ್ಟ್ ರೀಚ್ ಆದ್ವಿ ನಾವು ಮನೆಗೆ. ಸೊ ಯಾ, ಆಲ್ ಎಕ್ಸೈಟೆಡ್. ಮಗಳು ಫಸ್ಟ್ ಟೈಮ್ ಅಂದರೆ ಇಷ್ಟು ದೊಡ್ಡ ಆದಮೇಲೆ ಫಸ್ಟ್ ಟೈಮ್ ಅವಳು ಅಲ್ಲಿ ಲೈಫ್ನ ಎಕ್ಸ್ಪೀರಿಯನ್ಸ್ ಮಾಡ್ತಾಳೆ. ಸೊ ಲೆಟ್ಸ್ ಸಿ ಹೇಗಿರುತ್ತೆ ಆರ್ ಎಂಟೈರ್ ಜರ್ನಿ ಈ another 1 month ಅಂತ. Where did we come? See? You remember this? See this? Hey! Oh, okay. Oh, इन्होंने हो ना? जसवीर बुआ एक बार कल पाडू दे जसवीर बुआ हाय हाय show a little bit. Finally we are home after 2 days ಅಲ್ಲ. After 2 days. 2 days ಇದು we are finally home. So I will just end ಇಲ್ಲಿಗೆ. I will end. Next vlogs will be her birthday preparation, 3rd birthday celebration. So like ಮಾಡಿ, follow ಮಾಡಿ and subscribe ಮಾಡಿ. Bye.
बच्चे मैनू भी यो 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 अभी स्टार्ट हुआ है, देखते जाओ आगे आगे क्या होगा ये मत बोलना प्लीज ಗೈಸ್, ರಾತ್ರಿ 9:30 ಆಗಿದೆ ಆಯಿತಾ. ತುಂಬಾ ಟಯರ್ಡ್ ಆಗಿದ್ದೀವಿ. ಮಗಳು ಮಲಗಿದ್ದಾಳೆ, ಅವಳು ಫುಲ್ ಟಯರ್ಡ್ ಆಗಿದ್ಲು. ಎಷ್ಟೇ ನಿದ್ದೆ ಮಾಡಿದ್ರೂ ನೀವು ಫ್ಲೈಟಲ್ಲಾದರೂ ಟ್ರಾವೆಲ್ ಮಾಡಿ, ಟ್ರೈನಲ್ಲಾದರೂ ಮಾಡಿ, ಆ ಟಯರ್ಡ್ನೆಸ್ ತುಂಬಾ ಇರುತ್ತಲ್ವ. ಸೊ ನಾನು ಈಗ ಊಟ ಮಾಡ್ತಾಯಿದ್ದೀನಿ. ಮನೇಲಿ ನಾನೊಬ್ಬಳೇ ಇದ್ದೀನಿ. ಹಸ್ಬೆಂಡ್ ನಮ್ಮ ಮನೆ ಪಕ್ಕದಲ್ಲಿ ಅವರ ಅಂಕಲ್ ಮನೆ ಇದೆ, ಅಂದರೆ ನನ್ನ ಮಾವ ಬ್ರದರ್ ಮನೆ. ಸೊ ಇವತ್ತೆಲ್ಲ ಊಟ ಅಲ್ಲಿಂದಾನೇ ಊಟ. ದಾಲ್ ಇದೆ, ಇದು ಕಪ್ ದಾಲು, ಬ್ಲ್ಯಾಕ್ ದಾಲ್, ದೆನ್ ಎಗ್ ಬುರ್ಜಿ, ಮತ್ತು ಇದೊಂದು ಅರ್ಬಿ ಅಂತ ಬರುತ್ತೆ, ಅದರದೊಂದು ಏನೋ ಒಂದು ಡ್ರೈ ಥರ ಮಾಡಿದ್ದಾರೆ. ರೈಸ್ ಆ್ಯಂಡ್ ರೋಟಿ ಇತ್ತು, ಬಟ್ ನಾನು ರೋಟಿ ತೊಗೊಂಡಿಲ್ಲ ನಾನು. ಐ ಥಾಟ್ ಇಷ್ಟೇ ತಿಂತೀನಿ. ಆ್ಯಂಡ್ ತುಂಬಾ ಟಯರ್ಡ್, ಆಲ್ರೆಡಿ ಹೇಳಿದ್ದೀನಿ. ಐ ಜಸ್ಟ್ ವಾಂಟ್ ಟು ಸ್ಲೀಪ್ ಆ್ಯಂಡ್ ಈ ದಿನನ ಎಂಡ್ ಮಾಡಬೇಕು ಅಂತ. ಸೊ ವಿಲ್ ಸಿ ಯು ಇನ್ ದ ನೆಕ್ಸ್ಟ್ ವ್ಲಾಗ್. ಆ್ಯಂಡ್ ಇನ್ನೂ ನೀವು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ನೋಡಿ ಆ್ಯಂಡ್ ಸಪೋರ್ಟ್ ಮಾಡಿ. ಬಾಯ್, ಗುಡ್ ನೈಟ್.